ಕಾಂಗ್ರೆಸ್ನಲ್ಲಿ ರಾಜ್ಯಸಭಾ ಸ್ಥಾನದ ಆಕಾಂಕ್ಷಿಯಾಗಿದ್ರು ಕಮಲ್ನಾಥ್. ರಾಜ್ಯಸಭಾ ಸ್ಥಾನ ಕೊಡಲು ಕೈ ನಾಯಕರು ನಿರಾಕರಣೆ ಮಾಡಿದ್ದೆ ಪಕ್ಷ ಬಿಡೋಕೆ ಕಾರಣನ? ಅದೊಂದು ನೆಪ ಆಗಿರಬಹುದು ಅಷ್ಟೇ. ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಲು ಇದೇ ಕಾರಣನ? ದೆಹಲಿ ಕಾಂಗ್ರೆಸ್ ಮೂಲಗಳ ಮಾಹಿತಿ ಅಂತ ಹೇಳುತ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ರಾಜ್ಯಸಭಾ ಸ್ಥಾನದ ಆಕಾಂಕ್ಷಿ ಆಗಿರಬಹುದು, ಬಹುತೇಕರು ತುಂಬಾ ಆಕಾಂಕ್ಷಿಗಳಾಗಿರ್ತಾರೆ. ಹಾಗಂದ್ರೂ ಮಾತ್ರಕ್ಕೆ ಪಕ್ಷವನ್ನ ಕಟ್ಟಿದಂಥವ್ರು, ಪಕ್ಷ ಅಷ್ಟೊಂದು ಬೆಳೆಯಕ್ಕೆ ಕಾರಣಕರ್ತರಾದಂಥವ್ರು. ಓಕೆ, ನನ್ನ ಸಹೋದ್ಯೋಗಿ ಶಬೀರ್ ಇದ್ದಾರೆ. ಶಬೀರ್, ಪಕ್ಷವನ್ನ ಕಟ್ಟಿದಂಥ ನಾಯಕರುಗಳು ಒಂದು ರಾಜ್ಯಸಭಾ ಸ್ಥಾನ ನನಗೆ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಹೋಗ್ತಾರೆ ಅನ್ನೋದಾದ್ರೆ ಅದೊಂದು ನೆಪ ಇತ್ತು ಅಂತ ಕಾಣಿಸುತ್ತೆ. ಒಂದು ಯಾವುದೋ ರೀಸನ್ ಬೇಕಾಗಿತ್ತು ಪಕ್ಷವನ್ನ ಬಿಡೋದಕ್ಕೋಸ್ಕರ. ಬೇರೆ ಇನ್ನೇನೋ ಕಾರಣಗಳು ಇದರಲ್ಲಿ ಇದ್ದೇ ಇರುತ್ತೆ ಅನ್ನೋದು ಸ್ಪಷ್ಟ ಅಲ್ವಾ ಶಬೀರ್? ಖಂಡಿತವಾಗ್ಲು ನಾನು ಆಗ್ಲೇ ಹೇಳ್ತಿದ್ದೆ ಅರುಣ್. ಈಗ ನೋಡಿ, ಪುತ್ರನ ರಾಜಕೀಯ ಭವಿಷ್ಯ ಅನ್ನೋದಾದ್ರೆ ಈಗಾಗಲೇ ಅವರು ಪಾರ್ಲಿಮೆಂಟ್ ಸದಸ್ಯರಿದ್ದಾರೆ. ಮುಂದಿನ ಹಂತದಲ್ಲಿ ಅವರು ಕೂಡ ಟಿಕೆಟ್ ಅನ್ನ ಕೊಡ್ತಾರೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ತಕರಾರುಗಳಿಲ್ಲ. ಇತ್ತೀಚೆಗೆ ಕೇಳಿ ಬಂದಂತ ಒಂದು ರೀಸನ್ ಏನು ಅಂದ್ರೆ, ರಾಜ್ಯಸಭೆಯ ಟಿಕೆಟ್ ಆಕಾಂಕ್ಷಿ ಕಮಲ್ನಾಥ್ ಅವರು ಆಗಿದ್ದಾರೆ. ಒಂದ್ ವೇಳೆ ಅವರು ಟಿಕೆಟ್ ಅನ್ನ ಕೊಡದೇ ಇದ್ದಂತ ಸಂದರ್ಭದಲ್ಲಿ ಪಕ್ಷವನ್ನ ಬದಲಾಯಿಸಬಹುದು ಅನ್ನುವಂತ ಮಾತುಗಳು ಕೂಡ ಕೇಳಿ ಬಂದಿದ್ದು. ಆ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅವ್ರನ್ನ ಎಲ್ಲೂ ಕೂಡ ಅಕಾಮಿಡೇಟ್ ಮಾಡಿಲ್ಲ, ಅಂದ್ರೆ ರಾಜ್ಯಸಭೆ ಟಿಕೆಟ್ ಅನ್ನ ಕೊಟ್ಟಿಲ್ಲ. ಹೀಗಾಗಿ ಅದನ್ನ ಮುನಿಸ್ಕೊಂಡು ಈ ರೀತಿಯಾದಂತ ನಿರ್ಧಾರಕ್ಕೆ ಮುಂದಾದ್ರ ಅನ್ನುವಂತ ಒಂದು ಅನುಮಾನಗಳಿದಾವೆ. ಆದ್ರೆ ಇಲ್ಲಿ ಒಂದು ಸರಣಿಯನ್ನ ನಾವು ನೋಡ್ಬೇಕಾಗತ್ತೆ. ಒಂದು ಕಡೆ ಅಶೋಕ್ ಚವ್ಹಾಣ್ ಹೋಗ್ತಾರೆ, ಅವ್ರ ಜೊತೆಗೆ 12 ಶಾಸಕರು ಸಂಪರ್ಕದಲ್ಲಿರ್ತಾರೆ. ಈಗಾಗಲೇ ಒಂದು 2-3 ಶಾಸಕರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಬಾಕಿ ಶಾಸಕರು ರಾಜೀನಾಮೆ ಕೊಡುವಂತ ಹಂತದಲ್ಲೂ ಕೂಡ ಇದ್ದಾರೆ. ಇದಾದ ಬೆನ್ನಲ್ಲೇ ಮಧ್ಯಪ್ರದೇಶದಲ್ಲಿ ಈಗ ಕಮಲ್ನಾಥ್ ಮತ್ತೆ ಅವರ ಪುತ್ರ ರಾಜೀನಾಮೆಯನ್ನ ಕೊಡ್ಲಿಕ್ಕೆ ಎಲ್ಲ ರೀತಿಯಾದಂತಹ ತಯಾರಿಗಳನ್ನ ಮಾಡ್ಕೊಳ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಬರ್ತಾ ಇರುವಂತದ್ದು. ಕೇವಲ ಕಮಲ್ನಾಥ್ ಮತ್ತೆ ಅವ್ರ ಪುತ್ರ ಮಾತ್ರ ಹೋಗ್ತಾರ ಅನ್ನುವಂತ ಅನುಮಾನಗಳಿದಾವೆ. ಯಾಕೆಂದ್ರೆ ಅವರ ಬೆಂಬಲಿಗೆ ಕೆಲವು ಶಾಸಕರು ಕೂಡ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಕಾಂಗ್ರೆಸ್ನ ಲೋಗೋವನ್ನ ಬದಲಾಯಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರು ಕೆಲವೊಂದಿಷ್ಟು ನಾಯಕರನ್ನ ಜೊತೆಗೆ ತೆಗೆದುಕೊಂಡು ಹೋಗುವಂತ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಸೊ ಇಲ್ಲಿ ಪಕ್ಷದ ಒಳಗಡೆ ಒಂದು ರೀತಿ ಆಂತರಿಕ ಗೊಂದಲಗಳು ಶುರುವಾಗಿದೆಯಾ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಹಿರಿಯರು ಅಥವಾ ಕಿರಿಯರು ನಡುವೆ ವೈಮನಸ್ಸು ಶುರುವಾಗಿದೆಯಾ ಅನ್ನುವಂತ ಮಾತುಗಳು ಕೂಡ ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು. ಕಳೆದ 1-2 ವರ್ಷಗಳ ಹಿಂದೆ ನಾವು ಅರುಣ್ ಗಮನಿಸಿದ್ವಿ, ರಾಹುಲ್ ಗಾಂಧಿ ಅವರು ಎಐಸಿಸಿ ಅಧ್ಯಕ್ಷರಾದಂತ ಸಂದರ್ಭದಲ್ಲಿ ಹಿರಿಯರು ಮತ್ತೆ ವರ್ಸಸ್ ಕಿರಿಯರು ಅನ್ನೋ ರೀತಿಯಾದಂತಹ ಒಂದು ಆಂತರಿಕ ಫೈಟ್ ಕಾಂಗ್ರೆಸ್ ನಲ್ಲಿ ಶುರುವಾಗಿತ್ತು. ಅಂತದೇ ಬಿಕ್ಕಟ್ಟು ಈಗ ಮತ್ತೆ ಶುರುವಾಗಿದೆಯಾ? ಹೀಗಾಗಿ ಕಾಂಗ್ರೆಸ್ನ ಕೆಲವು ಹಿರಿಯ ನಾಯಕರು ಕೆಲವೊಂದಿಷ್ಟು ನೆಪಗಳನ್ನ ಇಟ್ಕೊಂಡು ಕಾಂಗ್ರೆಸ್ ಬಿಟ್ಟು ಹೋಗುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂತ ಅನುಮಾನಗಳಿದಾವೆ. ಆದ್ರೆ ಎಲ್ಲಾ ಅನುಮಾನಗಳು ಕೂಡ ಅವರೇ ಸ್ಪಷ್ಟನೆಯನ್ನ ಕೊಡಬೇಕು. ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಿದ್ರು ಕೂಡ ಈವರೆಗೂ ಕಮಲ್ನಾಥ್ ಆಗ್ಲಿ ಅವರ ಪುತ್ರ ಆಗ್ಲಿ ಎಲ್ಲೂ ಕೂಡ ಒಂದು ಮಾತನ್ನು ಕೂಡ ಉತ್ತರಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.